ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಇಷ್ಟ ಆಗಿರೋ ಸ್ನ್ಯಾಕ್ಸ್ ಇದು. ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಈ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಿ. ನಾನು ಏರ್ ಫ್ರೈಯರಲ್ಲಿ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ, ಶೇಂಗಾ ಬೀಜ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಒಂದು ಕಡೆನೂ ಇದಾಗಲ್ಲ, ಸಿಯೋದಿಲ್ಲ. ಅದೇ ನಾವು ಬಾಣಲೆಯಲ್ಲಿ ಹುರಿತಾಯಿದ್ರೆ ಅದರ ಮುಂದೆನೇ ಇರಬೇಕು. ಇದರಲ್ಲಿ 10 ನಿಮಿಷಕ್ಕೆ ಸೆಟ್ ಮಾಡಿಟ್ಟರೆ 160 ಡಿಗ್ರಿಲಿ ಇಟ್ಟರೆ ಏರ್ ಫ್ರೈಯಲ್ಲಿ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದರಲ್ಲಿ ನೋಡಿದ್ರೆ ಒಂದು ಕಡೆನೂ ಇದು ಸೀದೋಗಿರಲ್ಲ. ನೋಡಿ ಆಗಿದೆ. ಇವಾಗ 10 ಮಿನಿಟ್ಸ್ ಆದಮೇಲೆ ನೋಡಿ ಆಗಿದೆ. ಕಡಲೆ ಬೀಜ ರೆಡಿ ಇದೆ. ಇವಾಗ ಇದನ್ನ ಚಿಪ್ಪೆ ತೆಗ್ದು ಇಕ್ಕೋಬೇಕು. ಚಿಪ್ಪೆ ತೆಗ್ದು ಎರಡು ಇದು ಮಾಡ್ಕೋಬೇಕು. ಕಾಂಗ್ರೆಸ್ ಕಡಲೆ ಬೀಜಕ್ಕೆ ಹೆಂಗೆ ರೆಡಿ ಮಾಡ್ಕೊತೀವಿ ಹಂಗೆ ಇದು ಹಪ್ಪಳ ಈ ಥರ ಚೆನ್ನಾಗಿ ಸುಟ್ಕೋಬೇಕು. ಮೀಡಿಯಮ್ಗೆ ಸುಟ್ಕೊಂಡು ಬೇಲ್ಪುರಿ ಇವಾಗ ಯಾವ ಥರ ಕಟ್ತಾರೋ ಚಿರುಮುರಿಗೆ ರೌಂಡಿಗೆ ಆ ಶೇಪಲ್ಲಿ ಸುಟ್ಕೋಬೇಕು. ಬಿಸಿ ಇದ್ದಾಗಲೇ ಸುಟ್ಕೊಂಡ್ರೆ ಬೇಗ ಇದಾಗುತ್ತೆ. ಆರಿದ್ಮೇಲೆ ಒಣಗುತ್ತಲ್ಲ, ಗಟ್ಟಿ ಇದು ಬರುತ್ತೆ, ಮುರಿದೋಗ್ಬಿಡುತ್ತೆ. ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಟ್ಟರೆ ಸ್ಕೂಲಿಂದ ಬಂದಾಗ ಚೆನ್ನಾಗಿರುತ್ತಲ್ಲ, ತಿನ್ನೋಕ್ಕೆ ಇಷ್ಟಪಟ್ಕೊಂಡು ತಿಂತಾರೆ. ನಾನು ಈ ಥರ ಒಂದು 5 ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ಥರ ಸುಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಗೋಬೇಕು. ನಾನು ಕೊತ್ತಂಬರಿ ಹಾಕಿಲ್ಲ. ಮತ್ತು ಮಿಕ್ಸ್ಚರು, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಮತ್ತು ಕಡಲೆ ಬೀಜ, ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೆಡ್ ಚಿಲ್ಲಿ ಪೌಡ್ರ್ 2 ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾವು ಶೇಪ್ ಮಾಡ್ಕೊಂಡಿರ್ತೀವಲ್ಲ ರೌಂಡ್ ಶೇಪು, ಅದಕ್ಕೆ ಸರ್ವ್ ಮಾಡೋದು. ತುಂಬ ಟೇಸ್ಟಾಗಿರುತ್ತೆ. ತಿನ್ನೋಕ್ಕಂತೂ ಈವ್ನಿಂಗ್ ಸ್ನ್ಯಾಕ್ಸು ತಿಂತಾನೆ ಇರಬೇಕು ಅನಿಸುತ್ತೆ. ಅದು ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಬೇಗ ಬೇಗ ಖಾಲಿ ಆಗ್ತಾಯಿರುತ್ತೆ, ಇನ್ನೂ ಬೇಕು ಅನಿಸ್ತಾ ಇರ್ತದೆ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಆನಿಯನು ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿನೇ ಹಾಕ್ಬೋದು. ನಾನು 2 ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಫ್ ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೋಡಿ ಶೇಂಗಾ ಬೀಜ ಅದರಲ್ಲಿ ಫ್ರೈ ಮಾಡಿರೋದು ನೋಡಿ ಯಾವ ಥರ ಇದೆ ಅಂತ. ಒಂದು ಕಡೆನೂ ಇದಾಗಿಲ್ಲ ಏರ್ ಫ್ರೈಯಲ್ಲಿ. ಇವಾಗ ಚಿಲ್ಲಿ ಪೌಡರು ಮಿಕ್ಸ್ಚರ್ ಹಾಕ್ಕೋಬೇಕು. ಮಿಕ್ಸ್ಚರ್ ಸಿಗುತ್ತಲ್ಲ ಅಂಗಡೀಲಿ, ಬೇಕ್ರಿಲೆಲ್ಲ ಸಿಗುತ್ತೆ. ಇವಾಗ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೆ ಬೇಕು ಅಂದರೆ ನಿಪ್ಪಟ್ಟು ಬೇಕು ಅಂದರೆ ನಿಪ್ಪಟ್ಟನ್ನು ಹಾಕ್ಕೋಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸಾಲ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ.
ನೋಡಿ ನಾನು ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಅದು ಬಿಸಿ ಇದ್ದಾಗೆ ಮಾಡ್ಕೋಬೇಕು ಶೇಪ್ ಈ ಥರ. ನೋಡಿ ಈ ಥರ ಶೇಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಅದ್ರ ಜೊತೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ವಾಚ್ ದ ವಿಡಿಯೋ.